ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವೇನು ಮಾಡಿದ್ದೀವಿ ರೀ, 44ನೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರ ಮಾಡಿ ಒಳಗೆ ಮೊದಲ 1ನೇ ಪ್ರಶ್ನೆಗಳನ್ನು ಬಿಡಿಸಿದ್ದೆವು. ಏನೈತ್ರಿ, 2ನೇ ಪ್ರಶ್ನೆ ಏನೈತ್ರಿ, ಮುಂದಿನ ಭಿನ್ನರಾಶಿಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಂತೀವ್ರಿ. ಅವರೋಹಣ ಕ್ರಮ ಒಳಗೆ ಹೆಂಗೆ ಬರಿಬೇಕಂದ್ರೆ ರೀ, ನಾವು ಮೊದಲು ಏನು ಮಾಡ್ತಿದ್ದೀವಿ, ಇದನ್ನ ಛೇದಗಳನ್ನು ಗುಣಾಕಾರ ಮಾಡುವುದರ ಮೂಲಕ ಮಾಡ್ತಿದ್ದೆವು. ಬಟ್ ಇಲ್ಲಿ 3 ಸಂಖ್ಯೆಗಳದಾವೆ, 3 ಭಿನ್ನ ರಾಶಿಗಳು ಅದಾವೆ. 3 ಭಿನ್ನ ರಾಶಿಗಳಿದ್ದಾಗ ಏನು ಮಾಡ್ಬೇಕು, ನಾವು ಲಸಾನ ತೆಗಿಬೇಕಾಕತಿ. ಲಸ ಹೆಂಗೆ ತೆಗಿದ್ರಿ, ಲಸ ಯಾಕೆ ತೆಗಿಬೇಕಂದ್ರೆ ಇವು 3 ಛೇದಗಳಿಂದ ಅಥವಾ 3 ಸಂಖ್ಯೆಗಳಿಂದ ಒಂದು ಸಂಖ್ಯೆ ಇರಬೇಕು, ಅದು ಭಾಗ ಆಗಬೇಕು. 3 ಸಂಖ್ಯೆಯಿಂದ ಭಾಗ ಆಗುವಂಥ ಒಂದು ಸಂಖ್ಯೆಯನ್ನು ಕಂಡು ಹಿಡಿಬೇಕಾಗೈತಿ. ಅದರ ಸಂಬಂಧ ನಾವೇನು ಮಾಡಬೇಕು, ಲಸ ತೆಗಿಬೇಕು. ನೋಡ್ರಿ, 10 ಮತ್ತು 15 ಮತ್ತು 5 ಲಸ ಎಷ್ಟಾಕೈತಿ ನೋಡ್ರಿ. 2ನ ಮಗ್ಯಾಗ್ರೆ ಹೋಗಂಗಿಲ್ರಿ, 5ನ ಮಗ್ಯಾಗ ಹೋಗ್ತಾವ. 5 2 10 ರೀ, 5 3 15, 5 1 5. ಇನ್ನು ಯಾವ ಮಗ್ಯಾಗ ಇಲ್ಲಿ 2 ಐತ್ರಿ, 2 ಯಾವ ಮಗ್ಯಾಗ ಹೋಗತಿ, 2 1 2. ಇದು 3 2ನ ಮಗ್ಯಾಗ ಹೋಗಂಗಿಲ್ಲ, 15 ಇದ್ದಂಗೆ ಬರ್ಕೋರಿ. 3 1 3 ಆಕತಿ. ಈ ರೀತಿಯಾಗಿ ಎಲ್ಲ ಭಾಗ ಅದು. ಹಂಗಾರೆ ನಮಗೆ ಏನು ಬರ್ತೈತೆ ರೀ, 5 × 2 × 3 ಬಂತು. ಅಂದ್ರೆ 5 2 10, 10 3 30. ಅಂದ್ರೆ ನಮಗೆ 10 ಮತ್ತು 15 ಮತ್ತು 30 ಭಾಗವಾಗುವಂಥ ಸಂಖ್ಯೆ ಯಾವುದ್ರಿ, ಈ 3 ಸಂಖ್ಯೆಗಳಿಂದ ಭಾಗವಾಗುವಂಥ ಸಂಖ್ಯೆ ಯಾವುದ್ರಿ, 30 ಅನ್ನಂಗೆ. ಇನ್ನೇನು ಮಾಡ್ಬೇಕ್ರಿ, 7 / 10 ಇಂಟು ಡ್ಯಾಶ = 30 ಬರುವಂಗೆ ಮಾಡ್ಕೋಬೇಕು ನಾವು. ಇನ್ನೊಂದ್ರಿ 11 / 15 ಬರಂಗಿಲ್ಲ, ಇಂಟು ಬರ್ತೈತಿ, ಇದು 30 ಬರುವಂಗೆ ಮಾಡ್ಕೋಬೇಕು. ಇನ್ನು 2 / 5 ಐತಿ, ಇದನ್ನು ಏನು ಮಾಡ್ಕೋಬೇಕು ನಾವು, 30 ಬರುವಂಗೆ ಮಾಡ್ಕೋಬೇಕು. 30 ಬರುವಂಗೆ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ 10ಕ್ಕೆ ಎಷ್ಟರಲ್ಲಿ ಗುಣಾಕಾರ ಮಾಡ್ರೆ 30 ಬರ್ತೈತಿ, 10ಕ್ಕೆ 3ರಲ್ಲಿ ಗುಣಾಕಾರ ಮಾಡ್ಬೇಕು. 7 3 21. ಇನ್ನು 15 ಐತಿ, 15ಕ್ಕೆ ಎಷ್ಟರಲ್ಲಿ ಗುಣಾಕಾರ ಮಾಡ್ರೆ 30 ಬರ್ತೈತಿ, 2ರಲ್ಲೇ ಮಾಡ್ತೈತಿ. ಇದು 22 ಬತ್ರಿ. ಇನ್ನು 5ಕ್ಕೆ ಎಷ್ಟರಲ್ಲಿ ಗುಣಾಕಾರ ಮಾಡ್ರೆ 30 ಬರ್ತೈತಿ, 5 6 36 ಬರ್ತೈತಿ, 6 2 12 ಆಯ್ತು. ಈ ರೀತಿಯಾಗಿ ಬರೀಬೇಕು. ಅವರೋಹಣ ಕ್ರಿಯೆ ಅಂದಾರ. ಅವರೋಹಣ ಕ್ರಿಯೆ ಅಂದ್ರೆ ಏರಿಕೆ ಕ್ರಮ ಒಳಗೆ ಬರಿಬೇಕಾಗೈತಿ. ಏರಿಕೆ ಕ್ರಮ ಒಳಗೆ ಬರೀದಿತ್ತಂದ್ರೆ ಸಣ್ಣದರಿಂದ ದೊಡ್ಡದು ಹೋಗ್ತೈತಿ, ಸಣ್ಣದರಿಂದ ದೊಡ್ಡದು ಹೋಗ್ತೈತ್ರಿ. ಅವಾಗ ಏನಾಕೈತಿ ನೋಡ್ರಿ, ಇಲ್ಲಿ 12 / 30 ಸಣ್ಣದೈತಿ, ಅದಾದ ಬಳಿಕ ಅದಕ್ಕಿಂತ ದೊಡ್ಡದು ಯಾವುದೈತಿ, 21 / 30 ಐತಿ. 21 / 30 ಐತಿ, ಅದಕ್ಕಿಂತ ದೊಡ್ಡದ 22 / 30 ಐತಿ. ಹಂಗಾರೆ ಬಾಣಚಿಹ್ನೆ ಈ ರೀತಿಯಾಗಿ ಬರ್ತಾವೆ. ಇದ್ರದ್ದು ಆನ್ಸರ್ ಅದಾತ. ನಾವು ಇದನ್ನ ಹೇಳ್ಬೇಕ್ರಲ್ಲ. ಅದಕ್ಕೆ ಏನು ಮಾಡ್ರಿ, ಮೊದಲು ಯಾವ್ದು ಬರ್ತೈತಿ, 12 / 30 ಏನೈತಿ, 2 / 5 ಐತಿ. 2 / 5 ಮೊದಲು ಬರ್ತೈತಿ. ಅದಕ್ಕಿಂತ ದೊಡ್ಡದು ಯಾವುದೈತಿ, 21 / 30. 21 / 30 ಯಾವುದೈತಿ, 7 / 10 ಐತಿ. ಅದಕ್ಕಿಂತ ದೊಡ್ಡದ ಯಾವುದೈತ್ರಿ, ಆಮೇಲೆ 22 / 30. 22 / 30 ಅಂದ್ರೆ ಹೇಳ್ರಿ, 11 / 15 ಬರ್ತೈತಿ. ಈ ರೀತಿಯಾಗಿ ನೀವು ಬಿಡಿಸ್ಬೋದು. ಏರಿಕೆ ಕ್ರಮ ಅಂತ ಈ ರೀತಿಯಾಗಿ ಬರ್ತೈತ್ರಿ. ಈ ರೀತಿಯಾಗಿ ನೀವು ಬರಿಬಹುದು. ಮುಂದಿನ ಪ್ರಶ್ನೆ ರೀ, 19 / 24, 5 / 6, 7 / 12. ಇದ್ರದ್ದು ಸೇಮ ಮಾಡ್ಬೇಕ್ರಿ. ನಾವು ಲಸಾನ ತೆಗಿಬೇಕು. 24, ಆಮೇಲೆ 6, ಆಮೇಲೆ 12. ನೋಡ್ರಿ, ಇವೆರಡು ಎಲ್ಲ 2ನ ಮಗ್ಯಾಗ ಹೋಗ್ತಾವು. 2 1 ರೀ, 2 2 4, 2 3 6, 2 6 12. ಏನಾಕೈತ್ರಿ, 2ರಲ್ಲೇ ಹೋಗ್ತೈತಿ ಡೈರೆಕ್ಟ್. 3ರಲ್ಲೇ ಎಲ್ಲ ಕೆಲ ಹೋಗ್ತಾವ ನೋಡ್ರಿ. 3 4 12, 3 1 3, 3 2 6. ಮತ್ತು ನೋಡ್ರಿ, 2 2 4, 2 1 2. ಹಂಗಾರೆ ಮತ್ತು 2 1 2. ನಿಮಗೆ ತಿಳಿಲಿಲ್ಲ ಅಂದ್ರೆ ಅವಿಭಾಜ್ಯ ಸಮಯ ಒಳಗೆ ನಾವು ಲಸ ತೆಗೆದೀವಿ. ಲಸ ಹೆಂಗೆ ತೆಗಿದಂತ ನೋಡ್ರಿ. 2 × 3 × 2 × 2. ಇಲ್ಲಿ ನೋಡ್ರಿ, ಇವನ್ನೆಲ್ಲ ಗುಣಾಕಾರ ಮಾಡ್ಬೇಕು. 2 3 6, 6 2 12, 12 2 24. 12 2 24 ಬರ್ತೈತಿ. ಹಂಗಾರೆ ಇದನ್ನೇನು ಮಾಡ್ಕೋಬೇಕು, ನಾವು 24 ಬರ್ಕೋಬೇಕು. ಇನ್ನು 19 / 24. ಇದಾತ್ರಿ. ಸರಿ,
19 ಡಿವೈಡೆಡ್ ಬೈ 24 ಐತಿ ಡ್ಯಾಶ ಈಸ್ ಈಕ್ವಲ್ ಟು 24 ಬರ್ಬೇಕು ನನಗೆ ಸೆಕೆಂಡ್ ಒನ್ ಏನೈತ್ರಿ 5 ಡಿವೈಡೆಡ್ ಬೈ 6 ಐತಿ ಇದೇನು ಬರ್ಬೇಕು ಡ್ಯಾಶ ಇದು 24 ಬರ್ಬೇಕು ನನಗೆ ಇನ್ನು 7 ಡಿವೈಡೆಡ್ ಬೈ 12 ಐತಿ ಇಂಟು ಇದು 24 ಬರಬೇಕು ಇನ್ನು ನೋಡ್ರಿ ಏನು 19 ಡಿವೈಡೆಡ್ ಬೈ 24 ಐತಿ ಈಗ 24 ಬರ್ಬೇಕಂದ್ರೆ 24 ಒಂದ್ಲಿ 24 ರೀ ಇದು 1 ಬರ್ತೈತಿ ಹಂಗಾರೆ ಇದು 19 ಬರ್ತೈತಿ ನೋಡ್ರಿ 6ಕ್ಕೆ ಎಷ್ಟರಲ್ಲಿ ಗುಣಾಕಾರ ಮಾಡ್ರಿ 24 ಬರ್ತೈತಿ 6 ಅಂದ್ರೆ 6 6 4 24 ಇಲ್ಲಿ 4 ಬರ್ತೈತಿ 5 4 20 ಆಕೈತಿ 12 ಎಷ್ಟಲೆ 24 12 2 24 7 2 14 ಆಗಿಬಿಡ್ತೈತಿ ಇವನ್ನೆಲ್ಲ ನೋಡ್ರಿ ಇಲ್ಲಿ 24 ಎಲ್ಲ ಛೇದಗಳು ಸಮ ಅದು ಛೇದಗಳು ಸಮ ಅದು ಅಂದ್ರೆ ಅಂಶ ಒಳಗೆ ಯಾವ್ದು ಸಣ್ಣದಿರ್ತದೆ ಸಣ್ಣದ ಯಾವ್ದು ದೊಡ್ಡದಿರ್ತದೆ ದೊಡ್ಡದ ನಮಗೆ ಎದ್ರೊಳಗೆ ಬರಿಬೇಕಾಗೈತಿ ಏರಿಕೆ ಕ್ರಮ ಒಳಗೆ ಬರಬೇಕಾಗೈತಿ ಏರಿಕೆ ಕ್ರಮ ಒಳಗೆ ಬರಿಬೇಕಾಗಿತ್ತು ಅಂದ್ರೆ ಏನು ಮಾಡೋದ್ರಿ ಏನೇನು ಬರ್ತೈತಿ ಇಲ್ಲಿ ನೋಡ್ರಿ ಮೊದಲು ಯಾವ್ದು ಬರ್ತೈತಿ 14 ಬರ್ತೈತಿ ಸಣ್ಣದ್ರಿಂದ ದೊಡ್ಡದಾಕೈತಿ ಏರಿಕೆ ಕ್ರಮ ಅದಕ್ಕಿಂತ ದೊಡ್ಡದು ಯಾವುದೈತಿ 19 ಡಿವೈಡೆಡ್ ಬೈ 24 ಐತಿ ಅದಕ್ಕಿಂತ ದೊಡ್ಡದು ಯಾವುದೈತಿ 20 ಡಿವೈಡೆಡ್ ಬೈ 24 ಐತಿ ಇದನ್ನು ಏರಿಕೆ ಕ್ರಮದಲ್ಲಿ ಹೆಂಗೆ ಬರಿಬೋದ್ರಿ ಏರಿಕೆ ಕ್ರಮ ಇದು ಬರ್ದೀವ್ರಿ ಬಟ್ ಇದ್ರೊಳಗೆ ಅಪ್ಲೈ ಮಾಡ್ಬೇಕ್ರಲ್ಲ ನಾವು ಮೊದಲು ಯಾವುದೈತಿ 14 ಡಿವೈಡೆಡ್ ಬೈ 24 ಅಂದ್ರೆ ಎಷ್ಟು ರೀ 7 ಡಿವೈಡೆಡ್ ಬೈ 12 ಅನ್ನಂಗೆ ಇದಕ್ಕಿಂತ ದೊಡ್ಡದು ಯಾವುದೈತಿ 19 ಡಿವೈಡೆಡ್ ಬೈ 24 19 ಡಿವೈಡೆಡ್ ಬೈ 24 ಡೈರೆಕ್ಟ್ ಬರೀರಿ 19 ಡಿವೈಡೆಡ್ ಬೈ 24 ಇದಕ್ಕೆ ದೊಡ್ಡದು ಯಾವುದೈತಿ 20 ಡಿವೈಡೆಡ್ ಬೈ 24 ಅಂದ್ರೆ ಏನು ರೀ 5 ಡಿವೈಡೆಡ್ ಬೈ 6 ಅಂದಂಗೆ ಈ ಭಿನ್ನ ರಾಶಿಗಳು ಈ ರೀತಿಯಾಗಿ ದೊಡ್ಡ ಅದಾವು ಅಂತ ಹೇಳ್ಬೋದು ಇಂದಿನ ಅವಧಿಯಲ್ಲಿ ಎಷ್ಟು ಸಾಕ್ರಿ ಮುಂದಿನ ಅವಧಿಯಲ್ಲಿ ಅವರೋಹಣ ಕ್ರಮವನ್ನು ನೋಡೋಣ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮಗೆ ಹೊಸ ಹೊಸ ವಿಡಿಯೋಗಳು ಬರ್ತಾವೆ ಮತ್ತು ಇದು ನುಸ್ತ ಲೆಕ್ಕಗಳನ್ನ ನೋಡಬೇಡ್ರಿ ಇದ್ರದ ಥಿಯರಿ ಪಾರ್ಟ್ ಇರ್ತೈತಿ ಥಿಯರಿ ಪಾರ್ಟ್ ನೋಡುವುದರಿಂದ ನಿಮಗೆ ಇದನ್ನ ಹೆಂಗೆ ಬಿಡಿಸಿವು ಅನ್ನೋದು ಗೊತ್ತಾಕೈತ್ರಿ ಇನ್ನು ಲಸ ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಗೆ ಅವಿಭಾಜ್ಯ ಸಮಯ ಒಳಗೈತಿ ಅಲ್ಲಿ ನೋಡಿ ಬಿಡಿಸ್ರಿ ಧನ್ಯವಾದಗಳು